ಇದು ಎಗ್ ರೈಸ್ ಅಲ್ಲ. ಇದೇನು ಚಿಕನ್ ಚಾಪ್ಸ್. ಚಿಕನ್ ಚಾಪ್ಸ್. ಇದು ಕುಷ್ಕ ಥರ ಬಿರಿಯಾನಿ ಏನೋ ಇದೆ. ಇದು ನನಗೆ ಟೇಸ್ಟ್ ಹೆಂಗಿದೆ ಅಂತ ಗೊತ್ತಿಲ್ಲ. ಎಷ್ಟು ಟೇಸ್ಟ್ ಇದೆ ಅಂದರೆ ಟೇಪನ್ನು ಹಾಕಿದಾಗ ಟೇಟ್ ಇದೆ. ಓಪನ್ ಆಗಬಾರ್ದು ಅಂದ್ಬಿಟ್ಟು ತೆಗೆದಿದ್ದಾರೆ. ನೋಡೋದಕ್ಕೆ ಚೆನ್ನಾಗಿ ಕಾಣಿಸ್ತಿದೆ, ಟೇಸ್ಟ್ ನೋಡ್ಬೇಕು ಗೊತ್ತಿಲ್ಲ ಅಲ್ವಾ. ಎಣ್ಣೆ ಇದೆ ಜಾಸ್ತಿ ಹಾಕೊಂಡು ಸ್ಮೆಲ್ ಮಾತ್ರ ಚೆನ್ನಾಗಿದೆ. ಇದು ಆಫರಲ್ಲಿ ಇದೆ ಅಂತ ತೊಗೊಂಬಂದಿದ್ದಲ್ಲ, ಇದಕ್ಕೆ ಹಾಕ್ತೀನಿ ನೋಡೋಣ ಪ್ಲೇಟಿಗೆ ಹೆಂಗಿದೆ ಅಂತ. ಪೀಸ್ ಚೆನ್ನಾಗಿದೆ. ಈ ಥರ ಪೀಸ್ ನಂಗೆ ಅಷ್ಟು ಇಷ್ಟ ಆಗಲ್ಲ. ಸ್ವಲ್ಪ ಉಪ್ಪು ಕಡಿಮೆ ಇರ್ತದೆ ಇದು. ಇದು ಟೇಸ್ಟ್ ಮಾಡಲ್ಲ. ನಿಜ ಚೆನ್ನಾಗಿದೆ ಎಗ್ ರೈಸ್. ಇದು ಗ್ರೀನ್ ಕಲರ್ ಬಿರಿಯಾನಿ. ಓಕೆ, ಬಟ್ ಎಗ್ ರೈಸ್ ಚೆನ್ನಾಗಿದೆ. ಅದು ಸ್ವಲ್ಪ ಉಪ್ಪು ಕಡಿಮೆ ಅನಿಸ್ತಿದೆ ಅಷ್ಟೇ. ಈ ಥರ ಮಿಕ್ಸ್ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಮಟನ್ ಥರ ಇದೆ. ಅದು ಚಿಕನ್ ಟೇಸ್ಟು ಮಟನ್ ಥರ ಇದೆ. ಹಾಯ್, ವೆಲ್ಕಮ್ ಬ್ಯಾಕ್. ಇವಾಗ ನಾನು ಕುಂಬಳಕಾಯಿ ಇತ್ತು ಮನೇಲಿ, ಹಾಗಾಗಿ ಕುಂಬಳಕಾಯಿನಲ್ಲಿ ಒಂದು ಪಾಯಸ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೆ. ಕಟ್ ಮಾಡ್ಕೊಳ್ತಾ ಇದ್ದೆ ಚಿಕ್ಕ ಚಿಕ್ಕದಾಗೆಲ್ಲ. ತುಂಬ ಚೆನ್ನಾಗಿರುತ್ತೆ, ರುಚಿಯಾಗಿರುತ್ತೆ. ಇದು ನಂಗೆ ಸಖತ್ ಇಷ್ಟ ಈ ಪಾಯಸ ಅಂದರೆ. ನೀವು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ, ಖಂಡಿತ ನಿಮ್ಗೆ ಇಷ್ಟ ಆಗ್ಬೋದು. ಇದರಲ್ಲಿ ಪಲ್ಯನೂ ಮಾಡ್ತಾರೆ, ಚಪಾತಿಗೆಲ್ಲ ಪಲ್ಯ ಮಾಡ್ತಾರೆ, ಅಥವಾ ಪಾಯಸ ಆದರೂ ಮಾಡ್ಬೋದು. ನನಗೆ ಪಲ್ಯಗಿಂತ ಚಪಾತಿನೇ ತುಂಬ ಇಷ್ಟ. ಪಾಯಸ ಚೆನ್ನಾಗಿರುತ್ತೆ, ಪಲ್ಯಗಿಂತ ಚೆನ್ನಾಗಿರುತ್ತೆ. ಸೊ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ಬೇಗ ಬೇಯುತ್ತೆ ಅಂತ. ದಪ್ಪ ಕಟ್ ಮಾಡಿಕೊಂಡ್ರೆ ಸ್ವಲ್ಪ ಟೈಮ್ ತಗೊಳುತ್ತೆ ಬೇಯೋದಕ್ಕೆ. ಹಾಗಾಗಿ ನಾನು ಇದನ್ನೆಲ್ಲ ಕುಕ್ಕರಲ್ಲೇ ಬೇಯಿಸ್ಕೊಳ್ತೀನಿ. 2ರಿಂದ 3 ವಿಷಲ್ ನಾವು ಬೇಯಿಸ್ಕೊಂಡ್ರೆ ಅಷ್ಟು ಸಾಕಾಗುತ್ತೆ, ಕರೆಕ್ಟಾಗಿ ಬೇಯುತ್ತೆ. ಇದು ಸಿಪ್ಪೆ ತೆಗೆದುಬಿಟ್ಟು ಮಾಡ್ಬೋದು. ಇದು ತುಂಬ ಎಳೆಯದಾಗಿತ್ತು, ಚಿಕ್ಕದು ಕುಂಬಳಕಾಯಿ, ಹಾಗಾಗಿ ನಾನು ಸಿಪ್ಪೆ ತೆಗೆದಿಲ್ಲ. ಯಾಕಂದರೆ ಸಿಪ್ಪೆ ದಪ್ಪ ಬಲಿತಿದ್ರೆ ಇದು ಕುಂಬಳಕಾಯಿ ಜಾಸ್ತಿ ಸಿಪ್ಪೆ ತುಂಬ ದಪ್ಪ ಇರುತ್ತೆ, ಗಟ್ಟಿ ಇರುತ್ತೆ. ಹಾಗಾಗಿ ಅದು ಚೆನ್ನಾಗಿರಲ್ಲ ಅಂದ್ಬಿಟ್ಟು ಸಿಪ್ಪೆ ತೆಗೆದ್ಬಿಟ್ಟು ಮಾಡ್ಬೋದು. ಇದು ಎಳೆ ಕುಂಬಳಕಾಯಿ ಆಗಿರೋದ್ರಿಂದ ನಾನು ಸಿಪ್ಪೆ ಏನು ತೆಗಿತಾ ಇಲ್ಲ ಅಷ್ಟೇ. ಆಮೇಲೆ ಇದನ್ನು ಕಟ್ ಮಾಡಿದ್ಮೇಲೆ ಇದರಲ್ಲಿ ಬೀಜ ಇರುತ್ತಲ್ಲ, ಅದನ್ನು ನಾವು ವೇಸ್ಟ್ ಮಾಡಬಾರ್ದು. ಅದು ಕೂಡ ತುಂಬ ನಮ್ಮ ಹೆಲ್ತ್ ಬೆನಿಫಿಟ್ಸ್ ಇರುತ್ತೆ. ಅದನ್ನ ಒಣಗಿಸಿ ನಾವು ಮನೆಯಲ್ಲೇ ಇಟ್ಕೊಂಡ್ರೆ, ನಾವು ಸಲಾಡ್ ಅಥವಾ ಏನಾದರೂ ಮಾಡಿದ್ರೆ, ಅದು ಫ್ರೂಟ್ ಸಲಾಡ್ ಜೊತೆ ಆ ಥರ ಮಿಕ್ಸ್ ಮಾಡ್ಕೊಂಡು ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಈಗ ನಾನು ಕುಕ್ಕರಿಗೆ ಹಾಕ್ತಾಯಿದ್ದೀನಿ ಅದನ್ನೆಲ್ಲ. ಬೆಂದರೆ ಸ್ವಲ್ಪ ಕಡಿಮೆ ಆಗುತ್ತೆ. ಇದು ಈ ಥರ ಕಾಣಿಸುತ್ತೆ ಇವಾಗ, ಕುಕ್ಕರ್ ಫುಲ್ಲಾಗಿರೋ ಥರ ಕಾಣಿಸುತ್ತೆ ಪೀಸೆಲ್ಲ. ಇದೆಲ್ಲ ಬೆಂದಮೇಲೆ ಅರ್ಧ ಭಾಗ ಬಂದಿರುತ್ತೆ. ಇದಕ್ಕೆ ನಾನು ಬೆಲ್ಲನೂ ಮಿಕ್ಸ್ ಮಾಡ್ಕೊಂಡು ಬೇಯಿಸ್ಕೊಳ್ತೀನಿ. ಇದು ನೈಟ್ ಮಾಡ್ತಾ ಇದ್ದಿದ್ದು ಕುಂಬಳಕಾಯಿ ಪಾಯಸ. ಸ್ವಲ್ಪ ಆವಾಗಲೇ ಬಿರಿಯಾನಿ ಸ್ವಲ್ಪ ಮತ್ತು ಇದನ್ನು ತಿಂದ್ವಲ್ಲ, ಹಾಗಾಗಿ ಅಷ್ಟೇನು ಹೊಟ್ಟೆ ಹಸಿವಾಗಿರಲಿಲ್ಲ. ಮತ್ತು ಕುಂಬಳಕಾಯಿ ಇತ್ತಲ್ವ, ಅದನ್ನು ರೆಸಿಪಿ ನಿಮಗೆ ತೋರಿಸ್ದಾಗುತ್ತೆ. ಮತ್ತು ಬೇಗ ಮಾಡಿ ಮುಗಿಸ್ಬಿಡೋಣ, ಇನ್ನೆಷ್ಟು ದಿನ ಇಟ್ಕೊಳ್ಳೋದು ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಇದು ಸ್ವೀಟ್ ಸ್ವಲ್ಪ ತಿಂದುಬಿಟ್ರೆ ಮತ್ತು ಹೊಟ್ಟೆ ತುಂಬ್ದಂಗೆ ಆಗುತ್ತೆ, ಊಟನೇ ಬೇಕನ್ಸಲ್ಲ. ಸ್ವಲ್ಪ ನೀರು ಜಾಸ್ತಿ ಹಾಕಿದೆ ಅನಿಸ್ತು ನಾನು. ಇಷ್ಟೊಂದು ನೀರು ಹಾಕ್ಕೊಳ್ಬಾರ್ದು, ಸ್ವಲ್ಪ ಹಾಕೊಂಡ್ರೆ ಸಾಕು. ಯಾಕಂದರೆ ಅದು ಕುಂಬಳಕಾಯಿ ಬೇಯಬೇಕಾದ್ರೆ ಅದರೂ ಕೂಡ ನೀರಿನ ಅಂಶ ಬಿಟ್ಕೊಳ್ಳೋದ್ರಿಂದ ನಾವು ನೀರು ಕಡಿಮೆನೇ ಹಾಕ್ಕೊಂಡ್ರೆ ಬೆಟರ್ ಅನಿಸುತ್ತೆ. ಮತ್ತು ಬೆಲ್ಲನೂ ತೊಳೆದ್ಬಿಟ್ಟು ನಾನು ಹಾಕ್ಕೊಳ್ತಾ ಇದ್ದೀನಿ.
ಬೆಲ್ಲ ಇದು ಕಡಿಮೆ ಅನಿಸ್ತು, ಸ್ವೀಟ್ ಕಡಿಮೆ ಆಯಿತು. ನೆಕ್ಸ್ಟು ಮತ್ತೆ ನಾನು ಇನ್ನೊಂದ್ಸಲಿ ಬೆಲ್ಲ ನಾನು ಪಾಕ ಮಾಡಿಬಿಟ್ಟು ಹಾಕಿದ್ದಾಯಿತು. ಕರೆ ನೀರು ಜಾಸ್ತಿ ಹಾಕಿದ್ದಿದ್ದರಿಂದ ಸ್ವೀಟ್ ಕಡಿಮೆ ಆಯಿತು ಅನಿಸ್ತು ನನಗೆ. ಬೆಲ್ಲ ಮತ್ತು ಕುಂಬಳಕಾಯಿ ಎರಡೂ ನಾನು ಒಂದು ಕುಕ್ಕರ್ ಜೊತೆ ಹಾಕ್ಬಿಟ್ಟು ನಾನು ಜೊತೆಯಲ್ಲೇ ಹಾಕ್ಬಿಟ್ಟು ನಾನು ಬೇಯಿಸ್ಕೊಳ್ತೀನಿ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡದೆ ಇನ್ನೂ ಯಾರಾದರೂ ನೋಡ್ತಾ ಇದ್ದರೆ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಇರುತ್ತೆ, ಪಕ್ಕದಲ್ಲೇ ಬೆಲ್ ಐಕಾನ್ ಇರುತ್ತೆ, ಅದನ್ನ ಪ್ರೆಸ್ ಮಾಡ್ಕೊಳ್ಳಿ. ಆದ್ದರಿಂದ ನಾನು ಯಾವುದೇ ಹೊಸ ವಿಡಿಯೋ ಹಾಕಿದ್ರೂ ನೀವು ಆವಾಗಲೇ ನೋಡ್ಬೋದು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ನಾನಿವಾಗ ಇದಕ್ಕೆ ಮೇಯ್ನ್ ಇಂಪಾರ್ಟೆಂಟ್ ಕಡಲೆ ಬೀಜ ಬೇಕು. ಕಡಲೆ ಬೀಜದ ಪುಡಿನ ನಾವು ಹಾಕೋದ್ರಿಂದ ರುಚಿ ಇನ್ನೂ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಕಡಲೆ ಬೀಜನೂ ಕೂಡ ಹುರ್ಕೊಳ್ತಾ ಇದ್ದೀನಿ. ಲೋ ಫ್ಲೇಮಲ್ಲಿ ನಾವು ಹುರ್ಕೊಳ್ಬೇಕು. ಫುಲ್ ಜೋರಾಗಿ ಉರಿ ಇಟ್ಕೊಂಡು ನಾವು ಕಡಲೆ ಬೀಜನ ಹುರ್ಕೊಳ್ಳೋದ್ರಿಂದ ಬೇಗ ಸೀದೋಗ್ಬಿಡುತ್ತೆ, ಮೇಲ್ಗಡೆ ಎಲ್ಲ ಕಪ್ಪಗಾಗ್ಬಿಡುತ್ತೆ ಕಡಲೆ ಬೀಜ, ಚೆನ್ನಾಗಿರಲ್ಲ ರುಚಿ ಅಂತೇಳಿ ಸ್ವಲ್ಪ ಉರಿ ಕಡಿಮೆ ಇಟ್ಕೊಂಡು ಪೇಷನ್ಸಿಂದ ಮಾಡಬೇಕಾಗತ್ತೆ. ಇದು ನಾನು ಮಾಡ್ತಾ ಇರೋದು ಸ್ಟೀಲ್ ಬೇರೆ ಆಗಿರೋದ್ರಿಂದ ಫುಲ್ ಹೈ ಫ್ಲೇಮ್ ಇಟ್ಬಿಟ್ರೆ ಪಾತ್ರೆ ಎಲ್ಲ ಕಪ್ಪಾಗ್ಬಿಡುತ್ತೆ. ಕಡಿಮೆ ಉರಿನಲ್ಲೇ ಇದನ್ನು ಚೆನ್ನಾಗಿ ಹುರ್ಕೊಡ್ತೀನಿ ನಾನು. ಆ ಥರ ಮಾಡೋದ್ರಿಂದ ಒಳಗಡೆ ಎಲ್ಲ ಚೆನ್ನಾಗಿ ಬೇಯುತ್ತೆ ಕಡಲೆ ಬೀಜ. ಸೊ ಇದನ್ನು ಹುರಿದು, ಇದು ಮೇಯ್ನ್, ಇದನ್ನು ಸ್ಕಿಪ್ ಮಾಡಬಾರ್ದು, ಇದೇ ಇಂಪಾರ್ಟೆಂಟ್. ಇದನ್ನು ಹಾಕಿದ್ರಿಂದ ರುಚಿ ಚೆನ್ನಾಗಿ ಬರುತ್ತೆ. ಕೆಲವರು ಇದನ್ನು ಹಾಕಲ್ಲ, ಕಾಯೇನೋ ಹಾಕ್ತಾರೆ ಅನಿಸುತ್ತೆ. ನನ್ನ ಕಾಯೆಲ್ಲ ಹಾಕಿದ್ರೆ ಅಷ್ಟು ಇಷ್ಟ ಆಗೋಲ್ಲ. ಕಡಲೆ ಬೀಜ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಕಡಲೆ ಬೀಜ ಅಂದ್ರೇ ಟೇಸ್ಟ್ ಅಲ್ವಾ. ಸೊ ಇದನ್ನು ಕೂಡ ನಾನು ಚೆನ್ನಾಗಿ ಪುಡಿ ಮಾಡಿ ಮಿಕ್ಸಿಗೆ ಹಾಕಿ, ಅಂದರೆ ಸಿಪ್ಪೆ ತೆಗೆದ್ಬಿಟ್ಟು ಹಾಕ್ಕೊಳ್ತೀನಿ, ಹಾಗೆ ಹಾಕಲ್ಲ. ನೀವೇನಾದರೂ ಕುಂಬಳಕಾಯಿ ಸಿಕ್ಕಿದ್ರೆ, ಅಥವಾ ಸಿಗುತ್ತೆ ಇಲ್ಲೆಲ್ಲಾದರೂ, ನಾವು ಏನಂತೀರ ಫ್ರೂಟ್ಸು ತೊಗೊಂಡು ಬರೋಕ್ಕೆ ಹೋಗ್ತೀವಲ್ವ, ಅಲ್ಲಿ ಸಿಗುತ್ತೆ, ತೊಗೊಂಡು ಬಂದು ಮಾಡಿ ಒಂದ್ಸಲ ಈ ರೆಸಿಪಿ ಟ್ರೈ ಮಾಡಿ, ನಿಮ್ಗೆ ಇಷ್ಟ ಆಗುತ್ತೆ. ಸಿಪ್ಪೆ ಎಲ್ಲ ತೆಗ್ದಿದ್ದೀನಿ. ಈಗ ನಾನು ಇದನ್ನು ಚೆನ್ನಾಗಿ ನಾನು ಪುಡಿ ಮಾಡ್ಕೊಳ್ತೀನಿ. ಮತ್ತು ತುಂಬ ದಿನ ಇರುತ್ತೆ ಕುಂಬಳಕಾಯಿ, ಬೇಗ ಕೆಡೋದಿಲ್ಲ. ಹಾಗಾಗಿ ನಾವು ಅಂದರೆ 1 ತಿಂಗಳು 2 ತಿಂಗಳು ಆ ಥರ ಎಲ್ಲ ಇಟ್ಕೊಳ್ಬೋದು. ಕುಂಬಳಕಾಯಿ ಬೇಗ ಕೆಡೋದಿಲ್ಲ. ಇದು ಎಷ್ಟೊಂದು ದಿನ ಆಯಿತು ತೊಗೊಂಡು ಬಂದು, ಮತ್ತು ನಾನು ಅದಕ್ಕೆ ಇನ್ನೂ ಹೆಚ್ಚಿಗೆ ಇಡೋದು ಬೇಡ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಇಲ್ಲಿ ನೋಡ್ತಾ ಇದ್ರೆ ಗೊತ್ತಾಗ್ತಿದೆ, ಸ್ವಲ್ಪ ನೀರು ಜಾಸ್ತಿ ಆಯಿತು ಅನ್ನಿಸ್ತು ನನಗೆ. ಆದರೆ ಮಾಡಿಬಿಟ್ಟಿದ್ವಲ್ಲ, ಈಗ ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅದು ಕಡಲೆ ಬೀಜದ ಪುಡಿ ಹಾಕಿದ್ರೆ ಸರಿ ಹೋಗುತ್ತೆ. ಅದು ಅಂದರೆ ಕಡಲೆ ಬೀಜದ ಪುಡಿ ಹಾಕಿದ ತಕ್ಷಣವೇ ನೀರೆಲ್ಲ ಎಳ್ಕೊಂಬಿಡುತ್ತೆ, ಹಾಗಾಗಿ ಸರಿ ಹೋಗುತ್ತೆ ಅಂತೇಳಿ ಮಾಡ್ತಾಯಿದ್ದೆ. ಈ ಥರ ಚೆನ್ನಾಗಿ ಬೇಯಿಸ್ಕೊಂಡ್ರೆ ನೋಡಿ, ಕರೆಕ್ಟಾಗಿ ಈ ಥರ ಸ್ಪೂನಲ್ಲಿ ನಾನು ಹಿಂಗೆ ಮಾಡ್ತಾಯಿದ್ರೇ ಅಲ್ಲೇ ಮೆತ್ತಗಾಗಿ ಹೋಗ್ತಾಯಿದೆ. ಇದು ಕರೆಕ್ಟಾಗಿ ಬೆಂದಿದೆ. ಸೊ ಇವಾಗ ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ತೀನಿ. ಅದಕ್ಕೆ ಸಖತ್ ರುಚಿಯಾಗಿರುತ್ತೆ. ತಿಂತಾಯಿದ್ರೆ ಅದು ಕಡಲೆ ಬೀಜದ ಫ್ಲೇವರು, ಸ್ವೀಟ್ ಇರೋದ್ರಿಂದ ಸಖತ್ತಾಗಿರುತ್ತೆ. ನನಗೆ ಸಖತ್ ಇಷ್ಟ. ಈ ಶಾವಿಗೆ ಪಾಯಸ ಎಲ್ಲ ಮಾಡ್ತಾರಲ್ವ, ಶಾವಿಗೆ ಮತ್ತು ಬೇರೆ ಏನೇನೋ ಪಾಯಸ ಎಲ್ಲ ಮಾಡ್ತಾರೆ, ಎಲ್ಲದಕ್ಕಿಂತ ನನಗಿದಂದರೆ ಸಖತ್ ಇಷ್ಟ. ಇವಾಗ ಮಿಕ್ಸ್ ಮಾಡಿ ನೀಟಾಗಿ, ಇಷ್ಟೇ ಸಿಂಪಲ್ಲು, ಬೇಗನೂ ಆಗೋಗ್ಬಿಡುತ್ತೆ. ಮತ್ತೇನೆಂದರೆ ದ್ರಾಕ್ಷಿ ಗೋಡಂಬಿ ಏನು ಹಾಕೋ ಅವಶ್ಯಕತೆ ಇರೋಲ್ಲ. ಬಟ್ ನಮ್ಮನೇಲಿ ಇಷ್ಟಪಡ್ತಾರೆ ದ್ರಾಕ್ಷಿ ಗೋಡಂಬಿ ಎಲ್ಲದಕ್ಕೂ ಅಂತ ಹೇಳ್ಬಿಟ್ಟು ಅದು ಹಾಕಿ ಅಂತ ಹೇಳಿದ್ದಕ್ಕೆ ನಾನು ಹಾಕಿದಷ್ಟೇ. ನನಗೇನು ಇಷ್ಟ ಆಗೋಲ್ಲ, ಹಿಂಗೆ ಪ್ಲೈನ್ ಇದ್ರೇ ಅದು ಚೆನ್ನಾಗಿರುತ್ತೆ. ಏನಂದರೆ ಈ ದ್ರಾಕ್ಷಿ ಎಲ್ಲ ಹಾಕಿದ್ರೆ ಸ್ವಲ್ಪ ಹುಳಿ ಥರ ಅನಿಸುತ್ತೆ ಅದು ತಿನ್ನಬೇಕಾದ್ರೆ. ಬಟ್ ನಾನು ತಿನ್ಬೇಕಾದ್ರೆ ಎಲ್ಲ ತೆಗ್ದಿಟ್ಬಿಟ್ಟು ತಿನ್ನೋದೇ ನಾನು. ಆದರೂ ಇರಲಿ ಅಂತ ಹೇಳ್ಬಿಟ್ಟು ಹಾಕಿದೆ. ಪ್ಲೀಸ್ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೀನಿ. ತುಪ್ಪದಲ್ಲೇ ಚೆನ್ನಾಗಿ ದ್ರಾಕ್ಷಿ ಗೋಡಂಬಿನ ನಾನು ಹುರ್ಕೊಳ್ತೀನಿ. ಮತ್ತು ಇದಕ್ಕೆ ತುಂಬ ಟೈಮೂ ಬೇಕಾಗಲ್ಲ. ನಾವು ಬೇಗ ಕುಂಬಳಕಾಯಿನೆಲ್ಲ ಕಟ್ ಮಾಡಿಕೊಂಡ್ರೆ ಎಷ್ಟು ಬೇಗ ಆಗೋಗ್ಬಿಡುತ್ತೆ. ಹೇಳ್ಬೇಕಂದ್ರೆ ಬೇರೆ ಶಾವಿಗೆ ಪಾಯಸ ಅದೆಲ್ಲ ಹುರಿದು ಅದೆಲ್ಲ ಮಾಡೋ ಅಷ್ಟರಲ್ಲಿ ಇನ್ನೂ ಟೈಮ್ ಆಗುತ್ತೆ. ಇದು ಅಷ್ಟೊಂದು ಟೈಮೇ ಬೇಕಾಗಲ್ಲ. ಯಾರಾದರೂ ಮನೆಗೆ ಗೆಸ್ಟ್ ಬಂದರೂ ಕೂಡ ಇದು ಬೇಗ ಮಾಡ್ಕೊಳ್ಬಿಡ್ಬೋದು. ಸ್ವಲ್ಪ ಕುಂಬಳಕಾಯಿ ಕಟ್ ಮಾಡೋದು ಮತ್ತು ಸಿಪ್ಪೆ ತೆಗೆಯೋದು ಸ್ವಲ್ಪ ಟೈಮ್ ತೊಗೊಳುತ್ತೆ ಅಷ್ಟೇ.
ದ್ರಾಕ್ಷಿ ಗೋಡಂಬಿ ನಿಮ್ಗೆ ಇಷ್ಟ ಇಲ್ಲ ಅಂದರೆ ಏನು ಹಾಕೊಳ್ಳೋ ಅವಶ್ಯಕತೆ, ಇದಕ್ಕೇನು ಬೇಕಾಗಲ್ಲ. ಸ್ವಲ್ಪ ಎಣ್ಣೆಲೆ ಅದು ಚೆನ್ನಾಗಿ ದಪ್ಪ ಆಗೋ ತನಕ ಹುರ್ಕೋಬೇಕು. ಇವಾಗ ಕರೆಕ್ಟಾಗಿ ಆಗಿದೆ. ಈಗ ಪಾಯಸಕ್ಕೆ ಸೇರಿಸ್ಕೊಳ್ತೀನಿ ನಾನು. ಉಳ್ಕೊಂಡಿದ್ದಾರಲ್ಲಿ ನೋಡಿದ್ರಲ್ವಾ, ಈ ಸ್ವೀಟ್ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮತ್ತು ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತು ನಾನು ನೆಕ್ಸ್ಟು ಹೊಸ ವೀಡಿಯೋದಲ್ಲಿ ಸಿಗ್ತೀನಿ. ಬರಲಾ, ಬಾಯ್, ಟೇಕ್ ಕೇರ್, ಲಾಟ್ಸ್ ಆಫ್ ಲವ್.